ಹೆಲೋ ಗಾಯ್ಸ್, ಕೊನೆಗೂ 2026ರ ಕೆಸೆಟ್ ಪರೀಕ್ಷೆಗೆ ಮುಹೂರ್ತ ಫಿಕ್ಸ್ ಆಗೇ ಹೋಯಿತು. ಹೌದು ಸ್ನೇಹಿತರೆ, ಹಾಗಾದರೆ ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಯಾವ ದಿನಾಂಕದಂದು ನಡೆಯುತ್ತೆ, ಜೊತೆಗೆ ಈ ಬಾರಿಯ ಪರೀಕ್ಷೆಗೆ ನಮ್ಮ ತಯಾರಿ ಹೇಗಿರಬೇಕು ಅನ್ನೋದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಕೆಸೆಟ್ 2026ರ ಎಕ್ಸಾಮ್ ಡೇಟನ್ನು ಈಗಾಗಲೇ KEA ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೇನಿದು, ಇನ್ನೂ ನೋಟಿಫಿಕೇಶನ್ನೇ ಆಗಿಲ್ವಲ್ಲ? ಎಕ್ಸಾಮ್ ಮೊನ್ನೆ ತಾನೇ ಆಯ್ತಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. 2026ರ ಕೆಸೆಟ್ ಎಕ್ಸಾಮ್ ನಡೆಯೋಕೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ ಅಂತ ನೀವೇನಾದರೂ ಕೂತ್ಕೊಂಡ್ರೆ ಈ ಸಲನೂ ನಿಮ್ಮ ಕೆಸೆಟ್ ಆಗೋದು ಗೋವಿಂದ. ಸ್ನೇಹಿತರೆ, ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಬಂದಿರೋ KEA ಡೈರೆಕ್ಟರ್ ತುಂಬ ಖಡಕ್ ಆಗಿದ್ದಾರೆ. ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲೇ KEAದವರು ಎಕ್ಸಾಮ್ ನಡೆಸಿದ 3 ದಿನಕ್ಕೆ ಕೀ ಆನ್ಸರ್ಸನ್ನು ಬಿಡ್ತಿದ್ದಾರೆ. ಅದರ 3 ದಿನಕ್ಕೆ ಮೆರಿಟ್ ಲಿಸ್ಟನ್ನೇ ಬಿಟ್ಬಿಡ್ತಿದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಕಳೆದ ಕೆಸೆಟ್ ಎಕ್ಸಾಮನ್ನೇ ಎಕ್ಸಾಂಪಲ್ ಆಗಿ ತಗೋಬಹುದು. ಇವರು ಎಂಟ್ರೆನ್ಸ್ ಎಕ್ಸಾಮ್ ಮಾತ್ರ ಅಲ್ಲ, ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ ಅನ್ನು ತುಂಬಾ ಸ್ಪೀಡಾಗಿ ಮುಗಿಸ್ತಿದ್ದಾರೆ. ಇನ್ನು ನಿಮ್ಮ 2026ರ ಕೆಸೆಟ್ ಎಕ್ಸಾಮ್ ಅನ್ನು ಇವರು ಬೇಗ ಮುಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಹಾಗಾದರೆ 2026ರ ಕೆಸೆಟ್ ಎಕ್ಸಾಮ್ ಯಾವಾಗ? ಸ್ನೇಹಿತರೆ, ನೀವು ಡೈರೆಕ್ಟ್ ಆಗಿ KEA ವೆಬ್ಸೈಟ್ಗೆ ಹೋದರೆ ಅವರ ಸುತ್ತೋಲೆಗಳಲ್ಲಿ ಎಕ್ಸಾಮ್ ಪ್ಲಾನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಎಕ್ಸಾಮ್ ಪ್ಲಾನ್ ಲಿಸ್ಟಲ್ಲಿ ಕೆಸೆಟ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, 11 ಅಕ್ಟೋಬರ್ 2026ನೇ ತಾರೀಕು ಕೆಸೆಟ್ ಎಕ್ಸಾಮ್ ಅಂತ ತೋರಿಸಿದ್ದಾರೆ. 11 ಅಕ್ಟೋಬರ್ 2026 ಅಂದರೆ 10ನೇ ತಿಂಗಳು. ಈಗ ಜನವರಿ ಅಂತೂ ಮುಗಿತಾ ಬಂತು, ಇನ್ನು ಕೇವಲ 9 ತಿಂಗಳು ಮಾತ್ರ ಬಾಕಿ ಇದೆ. ಸ್ನೇಹಿತರೆ, ನಿಮಗೆ ಒಂದು ವಿಶೇಷ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವರ್ಷ 100% ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗೋ ಸಾಧ್ಯತೆ ಇದೆ. ಈಗಾಗಲೇ 2000 ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಈ ವರ್ಷದ ಕೆಸೆಟ್ ಪರೀಕ್ಷೆ ಪಾಸ್ ಆಗಲೇಬೇಕು. ನೋಡಿ, ನಿಮಗೆ ಈ ವರ್ಷ ಒಳ್ಳೆ ಆಪರ್ಚುನಿಟಿ ಇದೆ. ನೀವು ಇದೇ ವರ್ಷ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿ ಇದೇ ವರ್ಷ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗು ಸೆಲೆಕ್ಟ್ ಆಗ್ಬೋದು. ಅದು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಆಗೋದು ಹೇಗೆ, ನಾನು ಯಾವ ರೀತಿ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಆಗಿದ್ದೀನಿ ಅನ್ನೋದ್ರ ಮೇಲೆ ವಿಡಿಯೋಸ್ನ ಮಾಡಿದ್ದೀನಿ. ಮತ್ತೆ ಲಾಸ್ಟ್ ಇಯರ್ ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ಸು ಮಾಡಿದ್ದೀನಿ. ನನ್ನ ವಿಡಿಯೋಸ್ನ ನೋಡಿ ಮತ್ತೆ ನನ್ನ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಸುಮಾರು ಜನ ಕೆಸೆಟ್ನ ಪಾಸ್ ಮಾಡಿದ್ದಾರೆ. ಅದನ್ನು ನಾನು ಹೇಳ್ಕೊಳ್ಳಲ್ಲ, ಆದರೂ ಹೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನೀವೇನಾದರೂ 2026ರಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಆಗಬೇಕು, 2026ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಯಾವ ರೀತಿ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದರೆ ಈ ವರ್ಷ ಕೆಸೆಟ್ ಪರೀಕ್ಷೆ ಪಾಸ್ ಆಗ್ಬೋದು ಅನ್ನೋದ್ರ ಮೇಲೆ ನಿಮಗೆ ವಿಡಿಯೋಸ್ ಬೇಕಂದರೆ ಈ ವಿಡಿಯೋ ಚೆನ್ನಾಗಿ ವ್ಯೂಸ್ ಬಂದಿರಬೇಕು. ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಕೆಸೆಟ್ ಜನರಲ್ ಪೇಪರ್ನ ಕ್ಲಾಸಸ್ ಇನ್ನೂ ಡೆಪ್ತಾಗಿ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಕೆಸೆಟ್ನ ಪ್ರೀವಿಯಸ್ ಇಯರ್ 10 ವರ್ಷದ ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ. ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.